ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನಾವು ಸ್ಟೀಲ್ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವುದಂದ್ರೆ D²/162 ಅಂತೇಳಿ. ಸೊ ಇದು ಯಾವ ತರ ಬಂತು, ಹೇಗೆ ಬಂತು, ಹೇಗೆಲ್ಲ ಇದಕ್ಕೆ ಸ್ಟೆಪ್ಸ್ ಇದೆ ಅಂದ್ರೆ ಕಂಡುಹಿಡಿಯೋಕ್ಕೆ, ಡೆರಿವೇಶನ್ ಕಂಡುಹಿಡಿಯೋಕ್ಕೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು. ಸೊ ಇದನ್ನು ಯಾವ ಥರ ಬಿಡಿಸೋದು, ಇದು ಯಾವ ಥರ ಬರುತ್ತೆ, ಏನಿದು ಕೋಡ್ ಬುಕ್ಕಲ್ಲಿ ಇರೋದು ಫಾರ್ಮುಲಾ ಅಂತ. ಇಲ್ಲ, ಕೋಡ್ ಬುಕ್ಕಲ್ಲಿ ಆ ಥರ ಏನು ಕೊಟ್ಟಿಲ್ಲ. ಇದು ಬೇಸಿಕ್ಕಿಂದ ಮಾಡ್ತಾ ಹೋದರೆ ಒಂದು ಫೈನಲ್ ಸ್ಟೆಪ್ ಬರುತ್ತೆ. ಸೊ ಆ ಫೈನಲ್ ಸ್ಟೆಪ್ಪನ್ನು ಇಟ್ಕೊಂಡೋಗಿ ನಾವು ಸ್ಟೀಲ್ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ತೀವಿ ಡೈರೆಕ್ಟಾಗಿ. ಸೊ ಎಲ್ಲನೂ ಅಷ್ಟು ಸ್ಟೆಪ್ನ ನಾವು ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಅಂಥೇಳಿ. ಸೊ ಒಂದು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನಾನು ಇವತ್ತು ಹೇಳ್ತೀನಿ ಬೇಸಿಕ್ಕಿಂದ. ಓಕೆ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಾವು ತಿಳ್ಕೊಬೇಕು ಅಂತೇಳಿ. ಓಕೆ, ಸೊ ಯಾರೇನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ. ಓಕೆ, ಈ ಥರ ಒಂದು ಒಳ್ಳೊಳ್ಳೆ ವಿಡಿಯೋಸ್ ನಾನು ನಿಮ್ಗೆ ತರ್ತಾ ಇದ್ದೀನಿ, ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್. ಮತ್ತು ಕೆಲವೊಂದು ಯಾವುದೆಲ್ಲ ನೀವೇ ಮನೆಯಲ್ಲೇ ಮಾಡ್ಕೋಬೋದು, ಮನೆಯಲ್ಲೇ ತಿಳ್ಕೊಬೋದು. ಸೊ ಕಾಸ್ಟ್ ಎಫೆಕ್ಟಿವ್ ಆಗಿ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ಕೋಬೇಕು ಅಂತೇಳಿ ಎಲ್ಲನೂ ನಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ಡೆರಿವೇಶನ್ ಆಫ್ D²/162. ನೋಡಿ, ಈ D²/162 ಯಾಕೆ ನಾವು ಸ್ಟೀಲ್ ಕ್ಯಾಲ್ಕುಲೇಷನಲ್ಲಿ ಯೂಸ್ ಮಾಡ್ತೀವಿ, ಡೈರೆಕ್ಟ್ ಇದೇ ವ್ಯಾಲ್ಯೂ ಯಾವ ಥರ ಬಂತು, ಹೇಗೆ ಬಂತು ಅಂತ ತುಂಬ ಜನಕ್ಕೆ ಡೌಟ್ಸ್ ಇದೆ. ನನಗೂ ಕಮೆಂಟ್ ಮಾಡಿ ಕೇಳಿದ್ರು, ಪರ್ಸನಲ್ ಆಗಿ ಕೇಳಿದ್ರು, ಇದೇ ಯಾಕೆ ಬರ್ತದ್ರಿ, ಹಿಂಗೆ ಯಾಕೆ ಬರ್ತದ್ರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇದು ಗೊತ್ತಿರ್ಬೇಕಂದ್ರೆ ಫಸ್ಟ್ ಬೇಸಿಕ್ಸ್ ನಮ್ಗೆ ಭಾಳ ಗೊತ್ತಿರ್ಬೇಕು. ಅಂದರೆ ಏನಂದರೆ, ನಮ್ಗೆ ಏರಿಯಾ ಆಫ್ ಸ್ಟೀಲ್ ಮತ್ತು ವಾಲ್ಯೂಮ್ ಆಫ್ ಸ್ಟೀಲ್ ಯಾವ ಥರ ತೆಗೆಯೋದು ಅಂತೇಳಿ. ಓಕೆ, ಏರಿಯಾ ಆಫ್ ಸ್ಟೀಲ್ ಅಂದರೆ πD²/4 ಏರಿಯಾ ಬಂದ್ಬಿಟ್ಟದು. ವಾಲ್ಯೂಮ್ ಮಾಡ್ಬೇಕಂದ್ರೆ ಅದಕ್ಕೆ ಇಂಟು ಲೆಂತ್ ಮಾಡಿದ್ರೆ ವಾಲ್ಯೂಮ್ ಆಯಿತು. ಏನಿದೆ, πD²/4 ಇಂಟು L. ಮತ್ತು ಡೆನ್ಸಿಟಿ ಗೊತ್ತಿರ್ಬೇಕು ನಮ್ಮ ಸ್ಟೀಲ್ದು. ಏನಿದೆ, 7850 kg/m³. ಸೊ ನಾವು ಡಯಾಮೀಟರ್ನ MM ಅಲ್ಲಿ ಹಾಕ್ತೀವಿ, ಲೆಂತನ್ನು MM ಅಲ್ಲೇ ಹಾಕ್ತೀವಿ, ಅಂದರೆ ಈ ಡೆರಿವೇಶನ್ ಮಾಡುವಾಗ. ಮತ್ತು ಡೆನ್ಸಿಟಿ ಗೊತ್ತಿರಬೇಕು, ಇದು ಯಾವ ಥರ ನಾವು ಬಂತು ಅಂತೇಳಿ. ಓಕೆ, ಈ 7850 kg ಇದು m³ ಅಂತ ನಾವು MM ಕನ್ವರ್ಟ್ ಮಾಡಬೇಕು. ಹೌದಾ? ಓಕೆ, MM ಕನ್ವರ್ಟ್ ಮಾಡಿದ್ರೆ ಇದು ಎಷ್ಟಾಗುತ್ತೆ, 1000 × 1000 × 1000 ಇಷ್ಟಾಗುತ್ತೆ. ಓಕೆ, ನೋಡಿ ವಾಲ್ಯೂಮ್ ಅಂದರೆ ಇದು ಸ್ಟೀಲ್ದು. ಓಕೆ, ಇಲ್ಲಿ 1000/1000/1000 ಒಂದು ಕಂಟೈನರ್ನಲ್ಲಿ ಸ್ಟೀಲ್ ಹಾಕಿದರೆ, ವೆಲ್ ಕಾಂಪ್ಯಾಕ್ಟೆಡ್ ಸ್ಟೀಲ್ ಹಾಕಿದರೆ ಅದ್ರದ್ದು ಡೆನ್ಸಿಟಿ ಎಷ್ಟು, 7850 kg ಅದರಲ್ಲಿ ಹಿಡಿಯುತ್ತೆ. ಓಕೆ, ಇರಲಿ. ಈಗ ನೆಕ್ಸ್ಟ್ ನೋಡಿ, ವೇಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಬೇಕು ನಮಗೆ, ವಾಲ್ಯೂಮ್ ಇಂಟು ಡೆನ್ಸಿಟಿ. ಸೊ ವಾಲ್ಯೂಮ್ನ ನಾವು ಹೇಳಿದ್ದೀವಿ, ಸ್ಟೀಲ್ದು ವಾಲ್ಯೂಮ್ನ ಯಾವ ಥರ ತೆಗಿಬೇಕು ಅಂತೇಳಿ. ಸೊ ನೋಡಿ, ಆ ಫಾರ್ಮುಲಾ ಏನಿದೆ, π/4 × D² × L ಇಂಟು ಡೆನ್ಸಿಟಿ ಮಾಡಿದಾಗ ಮಾತ್ರ ನಮಗೆ ವೇಟ್ ಸಿಗುತ್ತೆ. ಡೆನ್ಸಿಟಿ ಇಲ್ಲಿದೆ ಅಲ್ಲ, ಓಕೆ, ಈ ವ್ಯಾಲ್ಯೂ ಡೆನ್ಸಿಟಿ. ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಅದರಲ್ಲಿ. ಸೊ π ಅಂದರೆ ಅಷ್ಟೇ, /4 D² ನಮಗೆ ಅನ್ನೋನ್ ಇದೆ. ಯಾವುದು ಡಯಾಮೀಟರ್ ಆಫ್ ಎಷ್ಟು MM ಸ್ಟೀಲ್ ನಾವು ಇನ್ನೂ ಕಂಡುಹಿಡಿಯೋದು ಮಾಡ್ತಾ ಇಲ್ಲ. ಜಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಈ ಡೆರಿವೇಶನ್ ಯಾವ ಥರ ಬಂತು ಅಂತೇಳಿ. ಓಕೆ, ಅದೇ D² ಇಲ್ಲಿದೆ, ಇಂಟು 1000 ಲೆಂತ್. ನಾವಿಲ್ಲಿ m² ಅಂದರೆ ಯೂನಿಟ್ ಲೆಂತಿಗೆ ಮಾಡ್ತಾ ಇದ್ದೀವಿ. 1000 ಇಂಟು 7850 /1000 ಇಂಟು 1000 ಇಂಟು 1000. ಯಾಕಂದರೆ ನಾವಿಲ್ಲಿ kg/m³ ಅಂತ ನೋಡಿದ್ದೀವಿ. ಇಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ನಾವು MM ಅಲ್ಲಿ ತೊಗೊಳ್ತಾ ಇದ್ದೀವಿ. ಸೊ ನಾವು ಇದನ್ನು MM ಗೆ ಕನ್ವರ್ಟ್ ಮಾಡಿದ್ವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಬೇಕು. ಓಕೆ, ಕ್ಯಾಲ್ಕುಲೇಟರ್ ತೊಗೊಳ್ಳಿ. π × 1000 ಇಂಟು 7850 /4 ಇಂಟು 1000 ಇಂಟು 1000 ಇಂಟು 1000 ಮಾಡಿ. ಓಕೆ, ಇದು D² ಅಷ್ಟೇ ಇದೆ, ಅಷ್ಟೇ ಇಟ್ಕೊಂಬಿಡಿ. ಈಗ ವ್ಯಾಲ್ಯೂ ಎಷ್ಟು ಬರುತ್ತೆ ಇದ್ರದ್ದು, 6.165 ಇಂಟು 10⁻³ ಇಂಟು D². ಓಕೆ, ನಾವು ಡಿನಾಮಿನೇಟರ್ ಕಳಿಸ್ಬೇಕು. ಈಗ ಡಿನಾಮಿನೇಟರ್ ಕಳಿಸ್ಬೇಕಂದ್ರೆ 1/, ಓಕೆ, ಇಲ್ಲಿ ಇದು ಯಾವ ಥರ ಬಂತು ಅಂದರೆ, ಇದಿಷ್ಟು ವ್ಯಾಲ್ಯೂಗೆ ಅಷ್ಟೇ, ಇದಿಷ್ಟು ವ್ಯಾಲ್ಯೂಗೆ 1/, ಎಷ್ಟಿದೆ ಅದು, 6.165 ಇಂಟು 10⁻³ ಇಷ್ಟಕ್ಕೆ 1/, ಇಷ್ಟು ವ್ಯಾಲ್ಯೂ ಹಾಕ್ರಿ ಕ್ಯಾಲ್ಸಿಯಲ್ಲಿ. ಓಕೆ, ಆವಾಗ ಇಷ್ಟು ಬರುತ್ತೆ ವ್ಯಾಲ್ಯೂ. ಓಕೆ, ಇದು ದಟ್ ಈಸ್ ನಿಯರ್ಲಿ ಕನ್ಸಿಡರ್ ಟು
ಡಿ ಸ್ಕ್ವೇರ್ ಡಿವೈಡೆಡ್ ಬೈ 162. ಸೊ ಹೆನ್ಸ್ ಏನಾಯ್ತು ನಮಗೆ ಈ ಡೆರಿವೇಶನ್ ಇಲ್ಲಿ ಪ್ರೂವ್ ಆಯ್ತು ಇಲ್ಲಿ. ಓಕೆ, ಇದು ಫಾರ್ಮಾದ ಡೆರಿವೇಶನ್ ಇವತ್ತಾಗಿತ್ತು. ಏನಂತ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 162. ಡಿ ಅಂದರೆ ಸ್ಟೀಲ್ದು ಇರುತ್ತಲ್ಲ, ಅಂದರೆ ಎಷ್ಟು ಡಯಾಮೀಟರ್ ಆಫ್ ದಿ ಸ್ಟೀಲ್ ಅಲ್ಲಿ 8 ಇದ್ರೆ 8 ಅಂತ ಹಾಕಿ, 10 ಇದ್ರೆ 10 ಅಂತ ಹಾಕಿ. ಲೆಂತ್ ಎಷ್ಟಿದೆ? ಓಕೆ, ಈಗ ನಮ್ಮ ಶಾಪಿಂದ ತರಬೇಕಾದ್ರೆ 12 ಮೀಟರ್ ಲೆಂತ್ ಇರುತ್ತೆ. ಸೊ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 40 ಫೀಟ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ಲೆಂತಿಂದ ನಾವು ಕ್ಯಾಲ್ಕುಲೇಷನ್ ತೆಗಿಬೇಕು ಅಂದರೆ ನೋಡಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಡಿ ಸ್ಕ್ವಯರ್ ಅಂದರೆ ಫಸ್ಟಿಗೆ ಡಿ ಸ್ಕ್ವೇರ್ ನಾವು 10 ತಗೋತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಆ ಡಿ ಅಲ್ಲಿ ಏನಾಕಿ 10 ಅಂತ ಹಾಕಿ ಡಿವೈಡೆಡ್ ಬೈ 162 ಇಂಟು 12 ಮೀಟರ್ ಅಂತ ಹಾಕ್ಬಿಡಿ. ಸೊ ಆ ಒಂದು 12 ಮೀಟರ್ ಅಂದರೆ 40 ಫೀಟ್ದು ಲೆಂತ್ ನಮಗೆ ಸಿಕ್ಬಿಡ್ತು ವೇಟ್ ಎಷ್ಟು ಅಂತೇಳಿ. ಓಕೆ, ಇದು ಡೆರಿವೇಶನ್ ಈಸಿ ಆಗಲಿ ಅಂತಲೇ ಈ ಥರ ಮಾಡಿದ್ದು. ಓಕೆ, ಸೊ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಇದೇ ಥರ ಕನ್ನಡಿಗರನ್ನ ಸಪೋರ್ಟ್ ಮಾಡಿ. ಓಕೆ, ಸಿಗೋಣ. ಧನ್ಯವಾದಗಳು.